ಹಾಯ್ ಎಲ್ಲರಿಗೂ ನಮಸ್ಕಾರ. ಶಶಿ ಕಿಚನ್ ವರ್ಲ್ಡ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನಾನಿವತ್ತು ರವೆ ವಡೆ ಮಾಡ್ತಾ ಇದ್ದೀನಿ. ಇದು ಬೇಗನೆ ಮಾಡ್ಕೊಳ್ಳುವಂಥ ರೆಸಿಪಿ ಇದನ್ನು ಹೇಗೆ ಮಾಡೋದು ಅಂತ ಒಂದು ಸರ್ತಿ ನೋಡ್ಕೊಂಡು ಬರೋಣ ಬನ್ನಿ. ಮೊದಲಿಗೆ ನಾನೊಂದು ಪ್ಯಾನ್ಗೆ ಇಲ್ಲಿ ಎಣ್ಣೆ ಹಾಕ್ಕೊಂಡಿದ್ದೀನಿ. ಎಣ್ಣೆ ಬಿಸಿ ಆಗಕ್ಕೆ ಬಿಡೋಣ. ಇದು ತುಂಬ ಬೇಗನೆ ಮಾಡ್ಕೋಬೋದು ನಾವು. ಮ್ಯಾಗಿಗಿಂತನೂ ಬೇಗ ಮಾಡ್ಕೋಬೋದು. ನಾವು ಮ್ಯಾಗಿ ಮಾಡ್ಕೊಳ್ಳೋಕೆ 2 ಮಿನಿಟ್ಸ್ ಬೇಕಲ್ಲ, ಅಷ್ಟು ಮ್ಯಾಗಿ ಮಾಡ್ಕೊಳ್ಳೋ ಟೈಮಲ್ಲೇ ನಾವು ಇದನ್ನು ವಡೆ ಮಾಡ್ಕೊಂಡ್ಬಿಡ್ಬೋದು. ಅಷ್ಟು ಬೇಗ ಮತ್ತು ಅಷ್ಟೊಂದು ಈಸಿಯಾಗಿ ಅಷ್ಟೊಂದು ಟೇಸ್ಟಿಯಾಗಿರುತ್ತೆ ಇದು. ಇದನ್ನು ಮಾಡ್ಕೊಳ್ಳೋದು ತುಂಬ ಸುಲಭ. ಇದಕ್ಕೆ ಎಣ್ಣೆ ಕಾಯ್ದಿದೆ. ಇವಾಗ ಜೀರಿಗೆ ಹಾಕ್ಕೊಂಡಿದ್ದೀನಿ, ಒಂದು 1/2 ಟೀ ಸ್ಪೂನಷ್ಟು. ನೋಡಿ, ಜೀರಿಗೆ ಸಿಡಿತಾ ಇದೆ. ಇವಾಗ ನಾನು ಇಲ್ಲಿ ಒಂದು ಹಸಿಮೆಣಸಿನ್ಕಾಯಿ, 2 ಹಸಿಮೆಣಸಿನ್ಕಾಯಿನ ಚಿಕ್ಕ ಚಿಕ್ಕದಾಗಿ ಈ ಥರ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ನೋಡಿ. ಇವಾಗ ಜೀರಿಗೆ ಮತ್ತು ಹಸಿಮೆಣಸಿನ್ಕಾಯಿನ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ನೀಟಾಗಿ ಹುರ್ಕೊಳ್ಳಿ ಎಲ್ಲನೂ. ನೋಡಿ, ಕಲರ್ ಚೇಂಜ್ ಆಗ್ತಾ ಇದೆ, ಹುರಿತಾ ಇದೆ ಇವಾಗ ನಾನಿಲ್ಲಿ 2 ಇಂಚಷ್ಟು ಶುಂಠಿನ ತುರಿದಿದ್ದೀನಿ. ಇದನ್ನು ಈ ಥರ ತುರಿದು ತಗೊಳ್ಳಿ. ಇದನ್ನು ಕೂಡ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ, ನೀಟಾಗಿ ಎಲ್ಲನೂ ಮಿಕ್ಸ್ ಮಾಡ್ಕೊಳ್ಳಿ. ಇವಾಗ ಆಗಿದೆ. ಇದಕ್ಕೆ ನಾನು ಉಪ್ಪು ಸೇರಿಸ್ಕೊತಾ ಇದ್ದೀನಿ. ನೋಡಿ, ರುಚಿಗೆ ತಕ್ಕಷ್ಟು ನಿಮ್ಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನ ನೀವು ಸೇರಿಸ್ಕೋಬೋದು. ಉಪ್ಪು ಹಾಕಿ ಇವಾಗ ಒಂದು ಸರ್ತಿ ಎಲ್ಲನೂ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇವಾಗ ನಾನಿಲ್ಲಿ ನೀರು ಹಾಕೋತಾ ಇದ್ದೀನಿ. ನೀರನ್ನ ನಾನಿಲ್ಲಿ ನನ್ನ ಅಂದಾಜು ಮೇಲೆ ತೊಗೊಂಡಿದ್ದೀನಿ. ನಿಮಗೂ ನೋಡ್ಕೊಂಡು ನೀವು ತೊಗೊಳ್ಳಿ ನೀರನ್ನ. ಅಂದರೆ ರವೆ ಮೆತ್ತಗಾಗಬೇಕು. ಇಲ್ಲಿ ಚಿಲ್ಲಿ ಫ್ಲೇಕ್ಸ್ ಹಾಕ್ಕೊಂಡಿದ್ದೀನಿ. ತುಂಬ ಚೆನ್ನಾಗಿ ಅನಿಸುತ್ತೆ. ಚಿಲ್ಲಿ ಫ್ಲೇಕ್ಸ್ ನೀವೆಲ್ಲ ಆ್ಯಡ್ ಮಾಡ್ಕೊಂಡ್ಮೇಲೆ ತುಂಬ ಚೆನ್ನಾಗಿ ಅನಿಸುತ್ತೆ ತಿನ್ನೋವಾಗ ನಮಗೆ. ನೋಡಿ, ನೀರು ಕುದೀತಾ ಇದೆ. ಇವಾಗ ರವೆನ ಹಾಕೋತಾ ಇದ್ದೀನಿ. ರವೆನ ನಾನು ಹುರ್ಕೊಂಡಿಲ್ಲ, ಡೈರೆಕ್ಟಾಗಿ ಹಾಗೆ ಹಾಕೋತಾ ಇದ್ದೀನಿ. ಇಲ್ಲಿ ನೀರು ಜಾಸ್ತಿ ಬೇಕು ಫ್ರೆಂಡ್ಸ್. ಇದು ಉಪ್ಪಿಟ್ಟು ಥರ ಮಾಡ್ಕೊಳ್ಳೋಕೆ ಹೋಗಬೇಡಿ. ಇದು ಫುಲ್ಲು ಹಿಟ್ಟು ಥರ ಆಗಬೇಕು ನಮಗೆ. ಇಲ್ಲಾಂದರೆ ನಾವು ವಡೆ ಮಾಡಿದಾಗ ಮೇಲೆ ನೀವು ಫ್ರೈ ಆದಮೇಲೆ ಒಂಥರ ಕಾಳು ಥರ ಕಾಣೋಕ್ಕೆ ಸ್ಟಾರ್ಟ್ ಆಗಿಬಿಡುತ್ತೆ. ಎಷ್ಟು ಮೆತ್ತಗೆ ನೀವು ರವೆನ ಮಿಕ್ಸ್ ಮಾಡಿಕೊಂಡು ನೀರಲ್ಲಿ ಕುದಿಸ್ಕೊತಿರೋ ವಡೆ ಅಷ್ಟೇ ಚೆನ್ನಾಗಿ ಬರುತ್ತೆ. ನೀಟಾಗಿ ಲಂಗ್ಸ್ ಆಗದೆ ಇರೋ ಥರ ಮಿಕ್ಸ್ ಮಾಡ್ಕೊಳ್ಳಿ. ಒಂಚೂರು ಗಂಟಾಗಬಾರ್ದು ನೋಡಿ, ಆ ಥರ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇದು ಬೇಗನೆ ಮಾಡ್ಕೋಬೋದು ಫ್ರೆಂಡ್ಸ್. ನಾವು ಮ್ಯಾಗಿ ಎಲ್ಲ ಎರಡು ನಿಮಿಷದಲ್ಲಿ ಮ್ಯಾಗಿ ಆಗಿಬಿಡುತ್ತೆ ಅಂತ ನಾವು ಅನ್ಕೋತೀವಿ. ಇದು 2 ನಿಮಿಷದಲ್ಲಿ ಮ್ಯಾಗಿಗಿಂತನೂ ಬೇಗ ಆಗಿಬಿಡುತ್ತೆ. 2 ನಿಮಿಷದಲ್ಲಿ ನಾವು ಮಾಡ್ಕೊಂಬಿಡ್ಬೋದು. ಅಷ್ಟು ಬೇಗ ಆಗುತ್ತೆ ಇದು. ಏನು ತರಕಾರಿ ಹೆಚ್ಕೊಳ್ಳೋ ಅವಶ್ಯಕತೆ ಇಲ್ಲ, ಏನೂ ಇಲ್ಲ. ಜಸ್ಟ್ ಒಂದು 2 ಹಸಿಮೆಣಸಿನ್ಕಾಯಿ, ಒಂದು ಸ್ವಲ್ಪ ಉಪ್ಪು ಸೇರಿಸ್ಕೊಂಡ್ಬಿಟ್ರೆ ಮುಗ್ದೋಯ್ತು ಫ್ರೆಂಡ್ಸ್. ಅಷ್ಟು ಈಸಿಯಾಗಿ ಅಷ್ಟು ಬೇಗ ಮಾಡ್ಕೋಬೋದು ಇದನ್ನು. ನೋಡಿ, ನೀವು ನೋಡ್ತಾ ಇರ್ಬೋದು 1 ಕಪ್ ರವೆಯಲ್ಲಿ ಎಷ್ಟೊಂದು ಆಗಿದೆ ಅಂತ ಉಬ್ಬಿ ನೀರು ಹಾಕಿದ್ಮೇಲೆ. ನಾವು ಎಲ್ಲಿವರೆಗೂ ಇದನ್ನು ಮಿಕ್ಸ್ ಮಾಡ್ಕೋಬೇಕು ಅಂದರೆ, ಈ ರವೆ ಇದು ಏನು ಮಿಕ್ಸರ್ ಇದೆಯಲ್ಲ, ಪ್ಯಾನ್ ಬಿಟ್ಕೋಬೇಕು ಫ್ರೆಂಡ್ಸ್. ಅಲ್ಲಿವರೆಗೂ ನೀವು ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೀರಿನ ಅಂಶ ಎಲ್ಲ ಡ್ರೈ ಆಗಬೇಕು. ನೋಡಿ, ಇವಾಗ ಬಿಟ್ಕೋತಾ ಇದೆ ಒಂದು ಸ್ವಲ್ಪ. ಈ ಥರ ಮೆತ್ತಗಾಗಬೇಕು. ಒಂಚೂರು ಗಂಟಿರಬಾರ್ದು. ನೋಡ್ತಾ ಇದ್ದೀರಾ ನೀವು, ಒಂಚೂರು ಗಂಟಿಲ್ಲ, ಎಷ್ಟು ಚೆನ್ನಾಗಿ ಮಿಕ್ಸ್ ಆಗಿದೆ ಅಂತ. ಇವಾಗ ಆಗಿದೆ. ಇದನ್ನು ನಾನು ಗ್ಯಾಸ್ ಆಫ್ ಮಾಡಿಕೊಂಡು ಒಂದು ಪ್ಲೇಟ್ಗೆ ಟ್ರಾನ್ಸ್ಫರ್ ಮಾಡ್ಕೊತೀನಿ. ನೋಡಿ, ಹಾಕಿದ ತಕ್ಷಣ ಹೆಂಗೆ ಬಿದ್ದುಬಿಡ್ತು ಅಂತ ಪ್ಲೇಟಲ್ಲಿ. ಇದೇ ಥರನೂ ನೀವು ನೀಟಾಗಿ ನೀರೆಲ್ಲ ಡ್ರೈ ಆಗೋವರೆಗೂ ಮಿಕ್ಸ್ ಮಾಡ್ಕೋಬೇಕು. ಸ್ವಲ್ಪ ತಣ್ಣಗಾಗಕ್ಕೆ ಬಿಡೋಣ, ಇಲ್ಲಾಂದರೆ ನಮಗೆ ಇದು ವಡೆ ತಟ್ಟಕ್ಕೆ ಬರಲ್ಲ. ಅದಕ್ಕೆ ಇವಾಗ 1 ಟೀ ಸ್ಪೂನಷ್ಟು ಎಣ್ಣೆನ ಹಾಕ್ಕೊಂಡು ಎಲ್ಲನೂ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ, ಈ ಥರ ಆಗಬೇಕು. ತೋರಿಸ್ತೀನಿ ನೋಡಿ ಯಾವ ಥರ ಮೆತ್ತಗಾಗಿದೆ ಅಂತ. ಈ ಥರ ಎಲ್ಲ ನೀಟಾಗಿ ಎಲ್ಲ ಕಲಿಸ್ಕೊಂಡ್ಮೇಲೆ ಇವಾಗ ವಡೆ ತಟ್ಟಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ ನೋಡಿ. ನಿಧಾನಕ್ಕೆ ಈ ಥರ ತಟ್ಕೊಳ್ಳಿ. ಸ್ವಲ್ಪ ಕ್ರ್ಯಾಕ್ಸ್ ಬರುತ್ತೆ, ನೋಡಿಕೊಂಡು ನಿಧಾನಕ್ಕೆ ಎಲ್ಲನೂ ನೀಟಾಗಿ ಮಾಡ್ಕೊಳ್ಳಿ. ನೋಡಿ, ಈ ಥರ ಎಲ್ಲ ರವೆನ ಇದೇ ಥರ ತಟ್ಕೋಬೇಕು. ಒಂದೇ ಸಲ ತಟ್ಟಿಟ್ಕೊಂಬಿಡಿ, ಆಮೇಲೆ ನೀವು ಫ್ರೈ ಮಾಡ್ಕೊಂಬಿಡ್ಬೋದು. ಈಸಿ ಆಗುತ್ತೆ. ಒಂದೊಂದೇ ತಟ್ಕೊಂಡು ಒಂದೊಂದೇ ಫ್ರೈ ಮಾಡೋದಂದರೆ ತುಂಬ ಲೇಟ್ ಆಗುತ್ತೆ.
ಈ ಥರ ಮಾಡ್ಕೊಂಡು ಒಂದೇ ಸಲ ಇಟ್ಕೊಂಡು ನೀವು ಫ್ರೈ ಮಾಡಿಕೊಂಡ್ರೆ ನಿಮಗೂ ಟೈಮ್ ಸೇವ್ ಆಗುತ್ತೆ. ನಿಮಗೆ ಯಾವ ಸೈಜಿಗೆ ಬೇಕೋ ಆ ಸೈಜಿಗೆ ನೀವು ಮಾಡ್ಕೋಬೋದು. ನಾನು ನಾರ್ಮಲಿ ಉದ್ದಿನ ವಡೆ ಇರುತ್ತಲ್ಲ ಅದೇ ಸೈಜ್ಗೆ ನಾನಿಲ್ಲಿ ಮಾಡ್ಕೋತಾ ಇದ್ದೀನಿ. ನೋಡಿ ಎಲ್ಲ ವಡೆನೂ ಇದೇ ಥರ ತಟ್ಕೊಂಡಿದ್ದೀನಿ. ಇವಾಗ ಎಣ್ಣೆ ಕಾಯಕ್ಕೆ ಇಟ್ಟಿದ್ದೀನಿ ನಾನು ಗ್ಯಾಸ್ ಮೇಲೆ. ಎಣ್ಣೆ ಬಿಸಿ ಆಗ್ತಾ ಇದೆ. ಜಾಸ್ತಿ ಒಂದೇ ಸಲ ಎಣ್ಣೆನ ಕಾಯಿಸ್ಕೊಳ್ಳೋಕೆ ಹೋಗಬೇಡಿ. ಏನಾಗ್ಬಿಡುತ್ತೆ ಅಂದರೆ ಮೇಲೆ ಮಾತ್ರ ಕ್ರಿಸ್ಪಿ ಆಗಿಬಿಡುತ್ತೆ, ಒಳಗಡೆ ಹಸಿ ಇರುತ್ತೆ. ಅದಕ್ಕೆ ಮೀಡಿಯಮಾಗಿ ಇರಬೇಕು ಎಣ್ಣೆ, ಜಾಸ್ತಿ ಬಿಸಿನೂ ಇರಬಾರ್ದು. ನೋಡಿ ಈ ಥರ ಹಾಕಿದ ತಕ್ಷಣ ಇಷ್ಟೇ ಬಿಸಿ ಇರಬೇಕು. ಫುಲ್ಲು ಹಿಂಗೆ ವಡೆ ಹಾಕಿದ ತಕ್ಷಣ ಒಂದೇ ಸಲ ಮೇಲೆ ನೊರೆ ಬರೋ ಥರ ಎಣ್ಣೆ ಕಾಯಿಸ್ಕೊಳ್ಳೋಕೆ ಹೋಗಬೇಡಿ. ಇಷ್ಟು ಎಣ್ಣೆ ಕಾಯಿದ್ರೆ ಸಾಕು. ನಾವು ಒಂದೇ ಸರ್ತಿ ಹಾಕೋಕೆ ಹೋಗಬೇಡಿ, ಮೂರು ವಡೆನೇ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳಿ. ಒಂದು ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಯಾವುದೇ ಕಾರಣಕ್ಕೂ ನೀವು ವಡೆನ ಟಚ್ ಮಾಡೋಕ್ಕೆ ಹೋಗಬೇಡಿ, ಇಲ್ಲಾಂದರೆ ವಡೆ ಕಟ್ಟಾಗ್ಬಿಡುತ್ತೆ. ಅದಕ್ಕೆ ನೋಡಿ ಈ ಥರ ಆಗಿದೆ. ಇವಾಗ ನಾನು ಒಂದು ಪ್ಲೇಟ್ಗೆ ಅದನ್ನು ಟ್ರಾನ್ಸ್ಫರ್ ಮಾಡ್ಕೊತಾ ಇದ್ದೀನಿ. ನಾನು ಟಿಶ್ಯೂ ಹಾಕ್ಕೊಂಡು ಇಲ್ಲಿ ಪ್ಲೇಟ್ ಇಟ್ಕೊಂಡಿದ್ದೆ ಪಕ್ಕದಲ್ಲಿ. ಹುರಿದಿರೋಂಥ ವಡೆನೆಲ್ಲ ನಾನು ತೊಗೊಂಡೋಗಿ ಅದಕ್ಕೆ ಹಾಕೋತಾ ಇದ್ದೀನಿ. ನೋಡಿ, ಅಂದರೆ ಎಕ್ಸ್ಟ್ರಾ ಆಯಿಲ್ ಏನಾದರೂ ಇದ್ದರೆ ಅಬ್ಸರ್ವ್ ಆಗುತ್ತೆ ಅಂತ. ಮಿಕ್ಕಿದ ವಡೆನೂ ಇದೇ ರೀತಿ ಫ್ರೈ ಮಾಡ್ಕೊಳ್ಳಿ. ನಾವು ಯಾವಾಗಲೂ ಒಂದೇ ಥರ ವಡೆನ ತಿಂದು ನಮಗೂ ಬೋರ್ ಆಗಿರುತ್ತೆ. ಈ ಥರ ಮಾಡಿಕೊಂಡ್ರೆ ಒಂದು ಚೇಂಜ್ ಸಿಕ್ಕಂಗೆ ಆಗುತ್ತೆ ನಮಗೂ ಕೂಡ. ಆಮೇಲೆ ತಿನ್ನೋಕ್ಕೂ ತುಂಬ ಅಷ್ಟೇ ಟೇಸ್ಟಿಯಾಗಿರುತ್ತೆ ಫ್ರೆಂಡ್ಸ್. ಮಾಡ್ಕೊಂಡು ಒಂದು ಸತಿ ಟ್ರೈ ಮಾಡಿ, ತುಂಬ ಚೆನ್ನಾಗಿರುತ್ತೆ. ಬೆಳಿಗ್ಗೆ ತಿಂಡಿಗೆ ಒಂದೆರಡು ವಡೆ ಆಮೇಲೆ ಒಂದು ಬಟ್ಲು ಚಟ್ನಿ ಆದರೆ ನಾಷ್ಟ ಅಂತೂ ತುಂಬ ಚೆನ್ನಾಗಾಗುತ್ತೆ ಫ್ರೆಂಡ್ಸ್. ಇದನ್ನು ನೀವು ಬೆಳಿಗ್ಗೆ ಬ್ರೇಕ್ಫಾಸ್ಟ್ಗೆ ಅಂತ ಏನಿಲ್ಲ, ಈವ್ನಿಂಗ್ ಸ್ನ್ಯಾಕ್ಸ್ ಅಂತಲೂ ನೀವು ಮಾಡ್ಕೋಬೋದು. ನೋಡಿ ಎಷ್ಟು ಚೆನ್ನಾಗಾಗಿದೆ. ಸೇಮ್ ಉದ್ದಿನ ವಡೆ ಥರನೇ ಆಗಿದೆಯೋ ಇಲ್ವೋ ಹೇಳಿ. ಇವಾಗ ನಾವು ಬೇಳೆ ನೆನೆಸೋದಾಗಲಿ ಯಾವ ಟೆನ್ಷನ್ ಇಲ್ಲ ಫ್ರೆಂಡ್ಸ್. ಜಸ್ಟ್ ಒಂದು 2 ಮಿನಿಟ್ಸಲ್ಲೇ ನಾವು ಇವಾಗ ವಡೆ ತಿನ್ನಬೇಕು ಅಂದರೆ ಮಾಡ್ಕೊಂಡು ರೆಡಿ ಮಾಡ್ಕೊಂಡ್ಬಿಡ್ಬೋದು. ನೋಡಿ, ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್.